ನಾವೆಲ್ಲ ಜೊತೆಗೆ ಹೋಗ್ತಾ ಇರೋದು ನೋಡೋಣ ಅವಳು ಏನಿಲ್ಲ ಶಾಕ್ ಆಗಿಬಿಡ್ತಾಳೆ ನೋಡ್ಬಿಟ್ಟು ಅವಳಿಗೆ ತುಂಬ ಶಾಕ್ ಆಗಿಬಿಡುತ್ತೆ. ಇದೇನಪ್ಪ ಇವರೆಲ್ಲ ಹಿಂಗೆ ಬಂದ್ರು ಜೊತೆಗೆ ಅಂತ. ಬಾರಕ್ಕ ನೋಡ್ಲೇಳು ನೋಡ್ಲೇಳು ಅಂತ ಅವಳ ಮನೆ ಮುಂದಾಸಿನೇ ಹೋಗೋಣ ಬಾ. ಇಲ್ಲಿ ನಮ್ಮ ಮನೆ ಹತ್ರ ಇಲ್ಲಾಸಿ ಹೋಗೋದು ಬೇಡ, ಅವಳ ಮನೆ ಮುಂದಾಸಿನೇ ಹೋಗೋಣ ಬಾ. ಅವಳು ನಾನೇನಾದರೂ ಮಾಡ್ಬೋದು ಅಂತ ಅಂದ್ಕೊಂಡವಳೆ. ನಾನು ಏನು ಬೇಕಾದ್ರೂ ಮಾಡ್ತೀನಿ, ನಾನೆಲ್ಲ ತಿಳ್ಕೊಂಡಿದ್ದೀನಿ, ನಾನು ಹೆಂಗೆ ಬೇಕಾದ್ರೂ ಮಾತಾಡ್ಬೋದು ಅಂತ ತಿಳ್ಕೊಬಿಟ್ಟವಳೆ. ಓಹೋ ಇದೆಲ್ಲ ನಡೆಯಲ್ಲ. ಅವಳೆಲ್ಲ ಎಲ್ಲಿ ಏನಿದ್ರು ಸುಮ್ಮನೆ ತೆಪ್ಪನ ಇರೋದು ಕಲಿಬೇಕು. ಸುಮ್ಮನೆ ಇಲ್ಲದೆಲ್ಲ ಅವತಾರಗಳು ಮಾಡೋಕ್ಕೆ ಬಂದರೆ ಇಲ್ಲೆಲ್ಲ ಏನೂ ನಡೆಯಲ್ಲ. ಕುತ್ಕೊಂಡವಳೆ ಹೇಳು, ಅವ್ರ ಮನೆ ತಾಗೆ ಕುತ್ಕೊಂಡವಳೆ. ನೋಡ್ತಾಳೆ ಬರ್ರಿ. ಅವ್ರ ಅಮ್ಮ ಇಲ್ಲ ಅನ್ಸುತ್ತೆ, ಬಾಕ್ಲಿಕ್ಕೆ ತಿಳ್ಗ ಹೋಗೈತೆ. ಅದಕ್ಕೆ ಬಂದು ಹೊರಗೆ ಕುತ್ಕೊಂಡವಳು. ಹೊರಗೆ ಹಾಕೈತೆ ಅವ್ರ ಅಮ್ಮ ಆಲೆ ಬ್ಯಾಗ್ ಸಮೇತ ಹೊರಗೆ ಹಾಕೈತಿ. ಅವರಮ್ಮ ಈಗ ಬುದ್ಧಿ ಬಂದೈತಿ. ಆವಾಗಲೇ ಮಗಳಿಗೆ ಒಳ್ಳೆ ಬುದ್ಧಿ ಕಲಿಸಿದ್ರೆ ಇಷ್ಟೆಲ್ಲ ಬೇಕಾಗಿತ್ತು. ಅವರಮ್ಮ ಈಗ ಬುದ್ಧಿ ಕಲ್ಸಕ್ಕೆ ಹೋದ್ರೆ ಅದು ಹೆಂಗೆ ಸರಿ ಆಗುತ್ತೆ? ಮುಂದಾಗ್ಲೇನೆ ನೀನು ನ್ಯಾಯಾಗಿರೆ ಹೇಳ್ದಂಗೆ ಕೇಳ್ಕೊಂಡು ಗಂಡು ಮರ್ಯಾದೆ ಕೊಟ್ಕೊಂಡು ಚೆನ್ನಾಗಿ ಇಟ್ಕೊಂಡು ಹೋಗ್ಬೇಕು ಕಾಣೆ ಅಂತ ಹೇಳಲೇ ಇಲ್ಲ. ಯಪ್ಪ 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 ಎಷ್ಟು ಇದನ್ನು ಮಾಡ್ತಾರೆ ಇವ್ರು. ಏನೇ ಅಂದ್ರೂ ಅಷ್ಟಕ್ಕೆ ಅಷ್ಟೇ. ಅವರಮ್ಮ ಭಾಳ ಅವಳ ಕಡಿಕೆನೆ. ಅವರಮ್ಮ ಬದಲಾಗೈತೆ ಅಂದರೂ ನನಗೆ ನಂಬೋಕ್ಕಾಗಲ್ಲ ಅನಿಸುತ್ತೆ. ಹಂಗೆ ನನಗೆ ಸಿಟ್ಟೆ ಬಂದ್ಬಿಡುತ್ತೆ ನೆನೆಸ್ಕೊಬಿಟ್ರೆ ನನಗೆ ಅವ್ರ ತಾಯಿ ಮಗಳು ನಿಬ್ರಾಳು. ಇಲ್ಲ ಮತ್ತೆ ಗೊತ್ತಾಯ್ತು ಕಣಕ್ಕ, ಈಗ ಚೆನ್ನಾಗಿ ಗೊತ್ತಾಯ್ತು ಬಾ. ನೋಡಿ ನಾನು ಯಾಕಾದ್ರೂ ಹಿಂಗೆ ಮಾಡ್ಕೊಂಡು ಏನೋ ಎಲ್ಲ ಇಷ್ಟು ಚೆನ್ನಾಗೇ ಇದ್ದಾರೆ ನೋಡೆಲ್ಲ ಚೆನ್ನಾಗಿ ಆಗ್ಬಿಟ್ರು ಅಂತೇಳಿ ಅಂದ್ಕೊಂತಾಳೆ ಬಾ. ಇಲ್ಲ ಸಿನೇ ಹೋಗೋಣ ಇವಾಗ. ನಮ್ಮಮ್ಮ ನೋಡಿ ನೆನ್ನೆ ಹೋಗಿದ್ದು ಬಾಕ್ಲಿಕ್ಕೆ ಹೋಗೈತೆ. ಇಲ್ಲೇ ಮನಿಕೊಂಡು ಇಲ್ಲೇ ಎದ್ದಿದ್ದೀನಿ. ಏನು ಮಾಡೋಣ, ನಮ್ಮಮ್ಮ ಇಲ್ಲ ಬಂದಿಲ್ಲ ಮನೆ ತಕ್ಕೆ. ಅದಕ್ಕೆ ಇನ್ನೇನು ಮಾಡೋದು, ಇಲ್ಲೇ ಕುಕ್ಕಂತೀನತ್ತ. ಏನು ಮಾಡೋಕ್ಕಾಗಲ್ಲ. ಯಾರೋ ಬರ್ತಾ ಇದ್ದಾರೆ ಕಣಲ್ಲಿ. ಯಾರಪ್ಪ ಯಾರೋ ಬರ್ತಾ ಇದ್ದಾರಲ್ಲ. ಓ ಇವರೇ. ಈ ಸುಬ್ಬನು, ಈ ಮಧು, ಈ ಮಾಲಿ, ಇವ್ರು ಯಾಕಪ್ಪ ಬರ್ತಾ ಇದ್ದಾರೆ ಇತ್ಲಾಗೆ? ಈ ಕಡೆಗಳಿಂದ ಬರ್ತಾ ಇದ್ದಾರೆ. ಹಂಗೆ ಹೋಗ್ಬೇಕಾ ಮಂತಕ್ಕೆ? ಯಾಕೆ ಈ ಕಡೆಯಿಂದ ಬರ್ತಾ ಇದ್ದಾರೆ? ಇಲ್ಲಾಸಿ ಸುತ್ತಾರ್ಕೊಂಡು ಹೋಗೋಣ ಅಂತ ಬಂದವ್ರೇನೋ. ಯಾಕಪ್ಪ ಹಿಂಗೆ ಬರ್ತಾ ಇದ್ದಾರೆ? ಹೌದಲ್ಲ ಯಪ್ಪ, ಇವ್ರು ಯಾಕಪ್ಪ ಬಂದರು? ನಮ್ಮನೆಗೆ ಯಾವತ್ತೂ ಬಂದಿಲ್ಲ ಮಲಕ ನೀವು. ಇವಾಗ ಬರ್ತಾ ಇದ್ರೆಲ್ಲ ಭಾಳ ಖುಷಿ ಆಗ್ತೈತೆ. ನಮ್ಮೂರಿಂದನೂ ಒಬ್ಬರು ರಿಲೇಷನ್ ಇದ್ದಾರೆ. ನಾನು ಬರೋಣ ಅನ್ಕೊಂತಿದ್ದೆ, ಅವಳು ಕರಿಯಾಳು ಬರೋಕ್ಕೆ ಆಗ್ತಾ ಇರ್ಲಿಲ್ಲ ಕಣಪ್ಪ. ನೋಡಿ ಇವತ್ತು ನೀನು ಬಂದು ಕರ್ಕೊಂಬಂದಂಗೆ ಆಯಿತು. ಸುಮ್ಮನೆ ಸುಬ್ಬು ಅಮ್ಮಣಿ ಏನು ಕಾಟ ಏನಿಲ್ಲಲ್ಲ. ಇಲ್ಲ ಕಣಪ್ಪ, ಅಷ್ಟಷ್ಟಾಗ ಅಷ್ಟೇ ಹೇಳೋದು, ಏನು ಕಾಟ ಇಲ್ಲ. ಅವಳ್ದೇನು ನಮಗೇನು ಇಲ್ಲೋಡು. ಸ್ವಲ್ಪ ನೋಡಿ ಇಲ್ಗೇನಲ್ಲ ಅವಳ ಶಬ್ದ ಏನಾದರೂ ಕೇಳಿಸ್ತಾ ಐತೇನೋ. ಯಾವಾಗಾದರೂ ಒಂದೊಂದು ಟೈಮ್ ಆದರೆ ಜಾಸ್ತಿ ಅಳ್ತಾ ಇರ್ತಾಳೆ. ಇಲ್ಲ ಅಂತಂದರೆ ಏನಿಲ್ಲ, ಆರಾಮಾಗಿ ಆಟ ಆಡ್ಕೊಂಡು ಇರ್ತಾಳೆ. ಅಮ್ಮನೂ ಅಜ್ಜಿ ಚೆನ್ನಾಗಿ ನೋಡ್ಕೊಂತಾರೆ. ಎಲ್ಲ ಪಾಕಿಟ್ ಹಾಲು ಮಾಡಿ ಪಾಕಿಟ್ ಈ ಬಾಟ್ಲು ಹಸಿನ ಹಾಲ ಎಲ್ಲ ಕಾಯಿಸ್ಬಿಟ್ಟು ಬಾಟ್ಲಿಗೆ ಹಾಕಿ ಕುಡಿಸ್ತಾ ಇರ್ತಾರೆ ಒಟ್ಟಸ್ದಂಗೆ. ಸ್ವಲ್ಪ ರಾಗಿ ಸರಿ ಮಾಡ್ತಾ ಇದ್ದಾರೆ ಇವಾಗ. ರಾಗಿ ಸರಿ ಸ್ವಲ್ಪ ಮಾಡಿದ್ರೆ ಚೆನ್ನಾಗಿರುತ್ತೆ, ಮಕ್ಳಿಗೆ ಒಳ್ಳೆ ಪೌಷ್ಟಿಕಾಂಶ ಸಿಗುತ್ತೆ. ರಾಗಿ ಸರಿ ತಿನ್ನೋದ್ರಿಂದ ಮಕ್ಕಳು ಶಕ್ತಿಯಾಗಿರ್ತವೆ ಅಂತೇಳಿ ಸ್ವಲ್ಪ ರಾಗಿ ಸರಿ ಮಾಡ್ತಾ ಇದ್ದಾರೆ ಇವಾಗ. ಅಯ್ಯೋ ಇವರೆಲ್ಲ ಯಾಕಪ್ಪ ಹಿಂಗೆ ಮಾತಾಡ್ಕೊಂಡು ಚೆನ್ನಾಗಿದ್ದಾರೆ? ಅಲ್ಲ ನೋಡಿ ಹೆಂಗೆ ಮಾತಾಡ್ಕೊಂಡು ಹೆಂಗೆ ಚೆನ್ನಾಗಿದ್ದಾರೆ ಇವರೆಲ್ಲನ. ಅಲ್ಲ ಈ ಮಾಲೂನು, ಈ ಸುಬ್ಬು, ಈ ಮಾಲಿ, ಈ ಸುಬ್ಬಂಗೆ ಕಂಡ್ರೆ ಆಗ್ತಾ ಇರಲಿಲ್ಲ. ಈ ಮಾಲಿಗೆ ಹಾಗೆ ಹೆಂಗಾಳು ಪೊಲೀಸ್ ಕಂಪ್ಲೇಂಟ್ ಎಲ್ಲ ಕೊಟ್ಟಿದ್ಲು ಕಳ್ತನ ಮಾಡಿದಾನೆ ಅಂತ. ಎಲ್ಲ ನಾನು ಹೇಳಿದ್ದೀನಿ, ಅವನೇ ಕಳ್ತನ ಮಾಡಿರೋದಂತ ಎಲ್ಲ ನಾನು ಹೇಳಿದ್ದೀನಿ. ನಾನು ಎಷ್ಟು ಸಹಾಯ ಮಾಡಿದ್ದೀನಿ. ಅಲ್ಲ ನೋಡಿ ಇವಾಗ ಹೆಂಗೆ ನಾನು ಹೋಗಿ ಇವಂತಾಗಿ ಮದುತಾಗಿ ಹೇಳೋಣ ಅಂತ ನಾನು ಅಂದ್ಕೊಂಡಿದ್ರೆ ಇವನೇ ಕರ್ಕೊಂಬಂದವನಲ್ಲಪ್ಪ. ಇವರೇ ಕರ್ಕೊಂಬಂದ್ರೆ ಹೆಂಗೆ? ಯಾತಕ್ಕೆ ಬಂದವ್ರೆ? ಯಾತಕ್ಕೆ ಬಂದವ್ರೆ ಅಂತ, ಏನಕ್ಕೆ ಬಂದವ್ರೆ ಎಂಬುದೇ ಗೊತ್ತಾಗ್ಲಿಲ್ವಲ್ಲ ಇಬ್ಬರಳು. ಯಾವ್ದಾದ್ರು ನಾನು ಸೈನಿಗಿನ ಮಾಡೋದು ಏನಾದರೂ ಐತಾ? ಏನಾದರೂ ಇರಬೇಕೇನೋ. ಇದ್ಬಿಟ್ರೆ ಚೆನ್ನಾಗಿ ಆಟ ಆಡಿಸ್ತೀನಿ ಇವ್ರನ್ನೆಲ್ಲ. ಗೊತ್ತು ನನಗೆ ಏನು ಮಾಡಬೇಕು ಅಂತ. ಚೆನ್ನಾಗಿ ಆಟ ಆಡಿಸ್ತೀನಿ. ಯಾಕೆ ಕರ್ಕೊಂಬಂದವ್ರು ಇವರು? ನಮ್ದು ಏನಾದರೂ ಏನಕನ ಸೈನ್ಗಿನ ಏನಕನ ಕೇಳೋರಂದರೆ ನನಗೆ ಗೊತ್ತಾಯ್ತು. ಚೆನ್ನಾಗಿ ಆಟ ಆಡಿಸ್ತೀನಿ. ಸುಬ್ಬಿ ಇವ್ರನ್ನ ಯಾಕೆ ಕರ್ಕೊಂಬಂದ, ನಿಮ್ಮ ಮಾಲಿನೂ ಇವಳು ಅಂತಲೇ ಗೊತ್ತಾಗ್ತಾ ಇಲ್ಲ ನನಗೆ. ಅಯ್ಯೋ ಯಾಕೆ ಏನು ಅಂತ ಸ್ವಲ್ಪ ಯೋಚನೆ ಮಾಡ್ತಾ ಇದ್ದೀನಿ. ಒಂದು ಸೈಡ್ ತಗೊಂಡು ನೀವು ಕಟ್ಟಿಸ್ರಿ ಮನೇನ. ಅದೇ ಪ್ಲ್ಯಾನ್ ಇರೋದು. ನೆಕ್ಸ್ಟ್ ನಾವು ಸೈಟ್ ಗಿಟ್ ಏನಾದರೂ ಮಾಡಿಬಿಟ್ಟು ಸ್ವಲ್ಪ ನಾವು ಮನೆ ಕಟ್ಸೋಣ ಚೆನ್ನಾಗೆ ಅಂತ ಅಂದ್ಕೊಂಡಿದ್ದೀನಿ. ನೋಡೋಣ ಹೆಂಗಾಗುತ್ತೋ ಹಂಗೆ. ಯಪ್ಪ ಇವ್ರು ಬಂದಿರೋದು ಕನಸ ಏನು ನಿಜನಾ? ಅಯ್ಯೋ ಇದೇನಪ್ಪ ಇದು ಹಿಂಗಾಯ್ತು ಅನ್ನಿಸ್ತು ಹೋಗತ್ತ. ಯಪ್ಪ 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 ಯಾಕೆ ಬಂದ್ರು ಇವರು? ಯಾಕೆ ಬಂದರು ಅಂತಲೇ ಗೊತ್ತಾಗ್ತಿಲ್ವಲ್ಲ. ಮಾಲಿ ಮೋದು ಇಬ್ಬರು ಬಂದವ್ರೆ, ಮಾತಾಡಿಸ್ತಿಲ್ದವರು ಚೆನ್ನಾಗಾಗಿದ್ದಾರಲ್ಲ. ನನಗೆ ಎಷ್ಟು ಹೊಟ್ಟೆ ಹೊರಿತಾಯ್ತು ಗೊತ್ತಾ? ನಾನು ನೋಡು ಎಷ್ಟು ಇದು ಮಾಡಿದ್ರು ಅವರು. ಯಪ್ಪ ನಾನೇನೋ ಅಂದ್ಕೊಂಡಿದ್ದೆ, ಅದೇ ಇವಾಗ ಗೊತ್ತಾಗ್ತೈತಿ ಯಾಕೆ ಬಂದವರು ಏನೋ ಅಂತ ಅನ್ನಿಸ್ತೈತಿ. ಏನು ಮಾಡೋದು ಇವಾಗ? ಏನಕ್ಕೆ ಬಂದವ್ರೆ ಅಂತ ತಿಳ್ಕೊಬೇಕಲ್ಲ.
ಯಾಕೆ ಬಂದವ್ರು ಇವರು? ನೋಡ್ದೇನೆ ಜೀವಿತ? ಹ್ಞೂ ನೋಡಿದ್ನಪ್ಪ. ಹಾಂ ನೋಡು, ಈ ಮದುನ್ ಕರ್ಕೊಂಡು ಇವರೆಲ್ಲ ಬಂದವರಲ್ಲ, ಯಾಕೆ ಬಂದವ್ರೆ? ಇವ್ರನ್ನೆಲ್ಲ ಹೆಂಗಾದ್ರೂ ಮಾತಾಡಿಸ್ತಾನೆ ಅವನು. ಯಪ್ಪ 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 ಯಪ್ಪ. ಅಲ್ಲ ಯಾಕೆ ಬಂದವ್ರೆ ಅಂತಲೇ ಗೊತ್ತಾಗ್ತಾ ಇಲ್ಲ ಜಯಮಂಟಿ. ನಾನು ಅದಕ್ಕೆ ಎಲ್ಲ ಈಗ ಏನು ಬೇಕಾದ್ರೂ ಮಾಡ್ಬೋದು ನಾನು, ಆದರೆ ಏನು ಬಿಡತ್ತ ಅಂತೇಳಿ ಸುಮ್ಮನಾಗ್ಬಿಟ್ಟಿದ್ದೀನಿ. ನನಗೆ ಏನು ಬೇಕಾದ್ರೂ ಮಾಡೋಂಥ ಕೆಪಾಸಿಟಿ ಐತೆ. ಓ ಅಲ್ಲ ನೋಡಿ ಹೆಂಗೆ ಇದನ್ನು ಮಾಡ್ತಾ ಇದ್ದಾನೆ ಅವನು. ಒಬ್ಬ ಈ ಸುಬ್ಬು ಭಾರಿ ಇದ್ದಾನೆ. ಅವನು ಬೇರೆ ಕರ್ಕೊಂಬಂದವನಲ್ಲ ಹೋಗಿ ಪಾಪ ಅಂತ ನೀನು ಕರ್ಕೊಂಬಂದ್ರು ಏನೋ. ಯಾಕೆ ಕರ್ಕೊಂಬಂದವ್ರ ಕಣೆ ಅವನ್ನ. ಅವನು ಮಾಲಿ ಅಳ್ತಾ ಅವಳವ್ರ ಅಕ್ಕಯ್ಯ ಎಲ್ಲ ಬಂದವ್ರಿ. ಯಾಕೆ ಆತ ನ್ಯಾಯ ಪಂಚಾಯತಿ ಏನಾರ ಮಾಡ್ತಾರೆ? ನ್ಯಾಯ ಪಂಚಾಯತಿ ಇಲ್ಲ ಎಂಥದ್ದು ಇಲ್ಲ. ಯಾಕೆ ನ್ಯಾಯ ಪಂಚಾಯತಿ ಮಾಡ್ತಾರೆ? ನ್ಯಾಯ ಪಂಚಾಯತಿ ಮಾಡೋಕ್ಕಿನ್ನ ಆತೈತೆ. ಅವರೆಲ್ಲ ನೋಡಿ ಒಂದಾಗ್ಯವ್ರು, ಇವಾಗ ಏನು ಬೇಕಾದ್ರೂ ಮಾಡ್ತಾರೆ ನೋಡಿ. ಇಂಥ ಮಾಡೋದು ಯಪ್ಪ 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 ಯಪ್ಪ. ನನಗಂತೂ ತಲೆ ಕೆಟ್ಟು ಹೋಗ್ತೈತೆ. ಹೋಗಿ ಇವರಿಬ್ರು ಬೇರೆ ಬಂದರು. ಯಾಕೆ ಬಂದ್ರಿ ಇವರು? ಇವ್ರ ತಸ ಏನಕ್ಕಾಗ್ಯದಾನಲ್ಲ ಅವನು. ಅವರು ಏನೋ ಇವಾಗ ಒಂಥರ ವಿಚಿತ್ರವಾಗಿ ಆಡ್ತಾ ಇದ್ದಾರೆ. ಈ ಮಾಲು ತಮ್ಮ ಇಲ್ಲಿಗೇನು ಬರೋ ಅಂಥದ್ದು ಉಳಿದಿತ್ತು. ಅವ್ರ ಪಾಡಿಗೆ ಅವ್ರು ಇದ್ದಿದ್ರೆ ಬೇಡ ಅಂತಿತ್ತಾ? ಅಯ್ಯೋ ಎಂತೆಂಥ ಜನಗಳು ಇದ್ದಾರಪ್ಪ. ಅವ್ರ ಪಾಡಿಗೆ ಅವ್ರು ಚೆನ್ನಾಗಿರೋದು ಗೊತ್ತೇ ಇಲ್ಲ. ಇಲ್ಲೆಲ್ಲ ನಾನು ಇನ್ನು ತೋರಿಸ್ಕೋಬೇಕಲ್ಲ, ಅದಕ್ಕೆ ಬಂದವ್ರಿ. ನೋಡಮ್ಮ ಇವನು ಎಲ್ಲರ ತಗುಸೇನಕ್ಕಾದ. ಈ ಸುಬ್ ನನ್ನ ಮಗ ನನ್ನ ಮ್ಯಾಗಳ ಸಿಟ್ಟಿಗೆ ಅವರಿಬ್ರನ್ನ ಕರ್ಕೊಂಬಂದಿರೋದು. ನೋಡೋಣ ಅದೆಷ್ಟು ದಿನ ಹಿಂಗೆ ಇರ್ತಾರೆ ಅಂತ. ಈಗ ಏನೇ ಅಂತಂದ್ರೂ ಸ್ವಲ್ಪ ನಯ ಬೈದಾಗಿರಬೇಕು. ಯಾರೇ ಆಗಲಿ ಇಷ್ಟ ಅಂದು ಇದು ಮಾಡಬಾರ್ದು. ನೋಡು ಅವರೆಲ್ಲ ಜೊತೆಯಾಗಿ ಬಂದವರಲ್ಲ. ಯಾಕೆ ಬಂದಿರ್ಬೋದು ಜಯಮಂಟಿ? ಯಾಕೆ ಬಂದಿರ್ಬೋದು ಅಂತೀಯ? ಗೊತ್ತಿಲ್ಲ ಮಕ್ಕಳಮ್ಮ ಯಾಕೆ ಬಂದವ್ರೋ ಏನೋ. ಈಗ ನಾನು ಗೊತ್ತಿದ್ರೆ ಗೊತ್ತೈತೆ ಅಂತ ಹೇಳ್ತಿದ್ದೆ, ಗೊತ್ತಿಲ್ಲ ಕಳಮ್ಮ. ಈಗ ಲಾಸಿ ಹೋದ್ಮೇಲೆ ನೋಡಿದೆ ನಾನು ಇವ್ರು ಯಾರು ಆಗ್ಯವರಲ್ಲ ಅಂತ. ಏನ್ಕನ ಯಾಕನ ಕರೆದಿದ್ರೇನು ಅದಕ್ಕೆ ಬಂದವ್ರಿ. ಎಲ್ಲ ಇಲ್ಲ ಅಂದಿದ್ರೇನು ಇಲ್ಲೇನೆ ಆತ್ಕೇನು ಗೊತ್ತಿರಲಿಲ್ಲ. ಭಾಳನ ಒಂಥರ ಬೇಜಾರದಂಗೆ ಆಗ್ತೈತಿ. ನಿನಗೆ ಏನು ಮಾಡೋದಮ್ಮ? ಮತ್ತೆ ಬೇಜಾರಾಗ್ದಂಗೆ ಇರುತ್ತೆ ಜಯಮಂಟಿ. ಅಲ್ಲ ಹೇಳು, ನಾನು ಏನು ಮಾಡಿದ್ದೀನಿ ಇವ್ರಿಗೆ ಅಂತ. ಇವ್ರು ಮುಂಗಾರು ಇವಳು ಮಾಲಿ ಎದ್ದಾಳು ಇವಳು. ನಾನು ಅವಾಗೆಲ್ಲ ಇವಳು ನೋಡ್ಕೊಂಡಿದ್ದೀನಿ ಗೊತ್ತೇ. ಎಲ್ಲ ನೋಡ್ಕೊಂಡಿದ್ರು ಈಗ ಹಂಗೆ ಎಷ್ಟು ಇದನ್ನು ಮಾಡ್ತಾಳೆ ಅಪ್ಪ. ನಾನು ಇವಾಗೆಲ್ಲ ನೋಡ್ಕೊಂಡಿದ್ದು. ಏನೋ ತಿಳ್ಕೊಬಿಟ್ಟವ್ರೆ. ಏನೋ ಬಿಡು 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 ಅಂತ ಅನ್ಸರಿಸ್ದಂಗೆಲ್ಲ ಏನೋ ಒಂಥರ ಇದು ಮಾಡ್ತಾಯಿದ್ದಾರೆ ಇವ್ರಿಗೆ. ಸರಿಯಾಗಿ ಮಾಡ್ತೀನಿ ತಡಿ. ಅಲ್ಲ ನೋಡು ಇವ್ನು ಹೆಂಗೆ ಇವರು ಜೊತೆಯಾದರು ಮಾತಾಡಿಸ್ತಾನೆ ಇರಲಿಲ್ಲ, ಗಾಳಿ ಆಗ್ತಾ ಇರಲಿಲ್ಲ. ಹೆಂಗೆ ಹಿಂಗೆ ಮಾಡಿಬಿಟ್ರು ಅಂತ ನನಗೆ. ಅಲ್ಲ ನಾನೇನ ಹಿಂಗೆ ಮಾಡಿದ್ರು ಸುಮ್ಮನೆ ಇರಾರ ನನಗೆ. ಹಂಗೆ ಇಲ್ಲದ್ದೆಲ್ಲ ಇದು ಮಾಡ್ತೀಯಾ ಅಂಥೇಳಿ ಎಷ್ಟು ಇದು ಮಾಡೋರು. ಏನೋ ನಾವು ಅನ್ಸರಿಸ್ಕೊಂಡು ಸುಮ್ಮನೆ ಇರೋದಕ್ಕೆ ಒಂದು ಹೋಯ್ತು. ಇಲ್ಲಾಸಿನೇ ಬಂದವ್ರು ನೀನು ನೋಡಲಿ ಅಂತ. ಇಲ್ಲಾಸಿನೇ ಬಂದವ್ರು ನೀನು ನೋಡಲಿ ಅಂತ. ಮತ್ತೆ ನಾನು ನೋಡಲಿ ಅಂತಲೇ ಬಂದಿರೋದವರು. ಅವರೇನೇನು ಇಲಾಸಿ ಬರಬೇಕು ಅಂತ ಬಂದಿಲ್ಲ, ಜೀವಿತ ನೋಡ್ತಾಳೆ ಇಲ್ಲಿ ಕುಕ್ಕಂಡವಳೆ ಅಂತ ಬಂದಿರೋದು. ಅಲ್ಲ ನೋಡಿ ಹೆಂಗೆ ಬಂದರು. ಯಾಕೆ ಬಂದಿರ್ಬೋದು ಅನಿಸುತ್ತೆ ನನಗೆ. ಅದೇ ಒಂಥರ ಯಾಕೆ ಬಂದವ್ರು ಏನು ಎತ್ತ ಅಂತೇಳಿ ನೋವು. ಈಗ ಏನೋ ಆಗೋದಾಯ್ತು ಬಿಡು ಚೆನ್ನಾಗಿರು ಅಂತ ಹೇಳಿ ಒಂದು ಮಾತು ಕರೆಯಲ್ವಲ್ಲ ನಮ್ಮಮ್ಮಯ್ಯ. ಬಾರಮ್ಮ ಏನೋ ಆಯಿತು, ಬಾ ಚೆನ್ನಾಗಿರು, ಇನ್ನು ಚೆನ್ನಾಗಿತ್ಕೊಂಡು ಹೋಗು ಅಂತೇಳಿ ಒಂದು ಮಾತು ಬರಲ್ಲ ಅವ್ರ ಬಾಯಾಗಿ. ನೋಡಿ ಈಗೆಲ್ಲ ಜೊತೆಯಾಗಿ ಬಂದವ್ರೆ ನನಗೆ ಎಷ್ಟು ಹೊಟ್ಟೆ ಉರಿತೈತೆ ಜಯಮಂಟಿ ಹಿಂಗೆ ಮಾಡಿದ್ರೆ. ನೋಡ್ತಾ ಇರಿ, ಏನಾಗ್ಬೋದಂತ ಮುಂದಿನ ಭಾಗದಲ್ಲಿ ನೋಡ್ತಾ ಇರ್ರಿ. ಹಾಗೆ ವಿಡಿಯೋ ಬಗ್ಗೆ ನಿಮ್ಮ ಒಪಿನಿಯನ್ನ ಕಮೆಂಟ್ ಮಾಡಿರಿ. ಹಾಗೆ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ. ಇನ್ನೂ ಯಾರು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ತಪ್ಪದೆ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಓಕೆ ವೀಕ್ಷಕರೇ, ಧನ್ಯವಾದಗಳು.